ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ದಧಿ ಶಂಖ ತುಷಾರಾಭಂ ಕ್ಷೀರೋಧಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಈ ಶ್ಲೋಕ ಚಂದ್ರನಿಗೆ ಸಂಬಂಧಪಟ್ಟಂತಹ ಶ್ಲೋಕ. ನವಗ್ರಹದಲ್ಲಿ ಎರಡನೆಯ ಗ್ರಹ ಚಂದ್ರ. ಮೊಸರಿನ ಹಾಗೆ, ಶಂಖದ ಹಾಗೆ, ಹಿಮದ ಹಾಗೆ ಹೊಳೆಯುವ ಕ್ಷೀರಸಾಗರದಲ್ಲಿ ಹುಟ್ಟಿ ಬಂದ ಮೊಲದ ಆಕೃತಿ ಇರೋ ಹಾಗೆ ಶಿವನ ಕಿರೀಟಕ್ಕೆ ಸುಂದರ ಆಭರಣವಾಗಿ ಕಂಗೊಳಿಸ್ತಾ ಇರೋ ತಂಪಾದ ಕಿರಣಗಳಿಂದ ಕೂಡಿರುವ ಚಂದ್ರನಿಗೆ ನನ್ನ ನಮಸ್ಕಾರಗಳು ಅನ್ನೋದು ಈ ಶ್ಲೋಕದ ಅರ್ಥ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಮನಃಕಾರಕ ಅಂತಂದರೆ, ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋರಿದ್ದಾರಲ್ವಾ. ಮನಸ್ಸು ಚಂಚಲ. ಮನಸ್ಸು ಚಂಚಲ ಆದರೆ ಹೊಳೆನಲ್ಲಿ ಹುಣಸೆ ಹಣ್ಣು ಹಿಡಿದ ಹಾಗೆ. ಮನಸ್ಸಿನ ಏಕಾಗ್ರತೆಗೆ ಚಂದ್ರನ ಆರಾಧನೆ ಬಹಳ ಮುಖ್ಯ. ಚಂದ್ರನ ಅಧಿಪತಿ ಶಿವ. ಸೋಮವಾರ ಚಂದ್ರನ, ಚಂದ್ರಶೇಖರನ ಆರಾಧನೆಗೆ ಬಹಳ ಪ್ರಶಸ್ತವಾದ ದಿನ. ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಯಾಕೋ ಮನಸ್ಸಿಗೆ ಕಿರಿಕಿರಿ ತಳಮಳ ಅಂತಾದರೆ ನೀವು ಚಂದ್ರನ, ಚಂದ್ರಶೇಖರನ ಆರಾಧನೆ ಮಾಡಬಹುದು. ಚಂದ್ರನ ಧಾನ್ಯ ಅಕ್ಕಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಸೋಮವಾರದ ದಿನ ಅಕ್ಕಿಯನ್ನು ಕೊಡೋದು ಅಥವಾ ಕ್ಷೀರಾಭಿಷೇಕ ಮಾಡಿಸೋದ್ರಿಂದ ಮನಸ್ಸಿನ ಚಂಚಲತೆ ದೂರವಾಗುತ್ತೆ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.